ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಜಾತಿ ಅಸ್ಪೃಶ್ಯತೆ ಮತ್ತು ನಿವಾರಣೆ ಮತ್ತು ಐಕ್ಯತೆಗಾಗಿ ದಲಿತರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿ ಕುರಿತು ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಕರ್ನಾಟಕ ಭವನದ ಸಂಘದಲ್ಲಿ ಇಂದು ಏರ್ಪಡಿಸಲಾಗಿತ್ತು. ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಉದ್ಘಾಟನೆ ಮಾಡಿದ ಸಮಾಜ ವಿಜ್ಞಾನಿಗಳ ಬೆಂಗಳೂರಿನ JS ನಾಗರಾಜ್ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಇರುವಷ್ಟು ನದಿಗಳು, ಫಲವತ್ತಾದ ಭೂಮಿ, ದೊಡ್ಡ ಪ್ರಮಾಣದ ಜನಸಂಖ್ಯೆ ಮತ್ತೆ ವಿವಿಧ ರೀತಿಯ ವಾಯುಗುಣ, ಖನಿಜ ಸಂಪತ್ತು ಬೇರೆ ಅನೇಕ ದೇಶಗಳಲ್ಲಿಲ್ಲ. ಇಲ್ಲಿ ಮ್ಯಾಪ್ ಇದ್ರೆ ಒಂದು ತೋರಿಸ್ತಿದ್ದೆ ನಾನು. ಬ್ರಿಟನ್ ಅಂತ ಅಂದ್ರೆ ಇಡೀ ಪ್ರಪಂಚವನ್ನೇ ಆಳಿಬಿಡ್ತು ಬ್ರಿಟನ್. ಅಂತ ಬ್ರಿಟನ್ ಅಂತಂದ್ರೆ ಅದು ಇಷ್ಟೇ ಇರೋದು ನಮ್ಮ ದೇಶಕ್ಕೆ ಅನೇಕ ಜನ ಸ್ಟೇಟುಗಳು ಒಡವೆಗಳು ವಸ್ತ್ರಗಳನ್ನು ಇಟ್ಕೊಂಡಿದ್ದಂತ ಅವ್ರು ತೆಗೆದು ಕೊಟ್ಬಿಟ್ರು, ವಸೂಲು ಕೊಟ್ಟರು ಸಾಕು, ಏನೋ ಅದರಲ್ಲಿ ಇಟ್ಕೊಂಡು ಕೊಟ್ಟರು ಸಾಕು ಅಂತೇಳಿ ಅಧಿಕಾರಿಗಳು ಸಹಕಾರ ಸಂಘದಿಂದ ಸಾಲವನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಅದನ್ನು ನಿಯಮಿತವಾದ ವೇಳೆಗೆ ಕಟ್ತೇ ಹೋದರೆ ಬಂದು ನಮ್ಮ ಮನೆಯ ಒಳಗಡೆ ಇರ್ತಕ್ಕಂಥ ವಸ್ತುಗಳನ್ನು ಬೀದಿಗೆ ಬಿಸಾಕಿ ಜಪ್ತಿ ಮಾಡ್ತಾ ಇದ್ರು. ಅದನ್ನು ತಡೆಗಟ್ಟೋದಕ್ಕೆ ನಂಜುಂಡಸ್ವಾಮಿಯವರು ಹೋರಾಟ ಮಾಡಿದ್ರು. ರೈತ ಸಂಘದ ಒಂದು ದೊಡ್ಡ ಕೊಡುಗೆ ಯಾವುದು, ರೈತ ಹೋರಾಟದ ಒಂದು ದೊಡ್ಡ ಕೊಡುಗೆ ಯಾವುದು ಅಂತಂದರೆ, ನಮ್ಮ ಮನೆಗಳನ್ನು ಜಪ್ತಿ ಮಾಡಲಿಕ್ಕೆ ನಿಮಗೆ ಯಾವುದೇ ಹಕ್ಕಿಲ್ಲ ಅಂತ ಘೋಷಿಸಿದ್ರಲ್ಲ, ಆ ಒಂದು ಧೈರ್ಯವನ್ನು ನಮಗೆ ತಂದುಕೊಟ್ರಲ್ಲ, ಆತ್ಮಸ್ಥೈರ್ಯವನ್ನು ತಂದುಕೊಟ್ರಲ್ಲ, ಅದೆಲ್ಲಿಂದ ಬಂತು ಅಂದರೆ ಹೋರಾಟದಿಂದ ಬಂತು. ಹೋರಾಟ ಅಂದ್ರೇನು, ಐಕ್ಯತೆಯಿಂದ ಬಂತು, ಒಟ್ಟಾಗೋದ್ರಿಂದ ಬಂತು. ಮತ್ತು ದಲಿತ ಸಂಘರ್ಷ ಸಮಿತಿ ಹುಟ್ಟುಕೊಟ್ಟು ಕೃಷ್ಣಪ್ಪನವರು ಇದನ್ನು ಪ್ರಾರಂಭ ಮಾಡಿದಂಥವ್ರು. ಭದ್ರಾವತಿಯಲ್ಲಿ ಕೃಷ್ಣಪ್ಪ ಅಂತೇಳಿ ಕನ್ನಡದ ಪ್ರಾಧ್ಯಾಪಕ. ಆ ಕನ್ನಡದ ಪ್ರಾಧ್ಯಾಪಕ ಸವರ್ಣೀಯ ಹೆಣ್ಣು ಮಗಳನ್ನು, ಅದರಲ್ಲಿ ಬ್ರಾಹ್ಮಣ ಹೆಣ್ಣು ಮಗಳನ್ನು ಮದುವೆ ಆದರು. ದೊಡ್ಡ ಆಂದೋಲನ, ದೊಡ್ಡ ಘಟನೆಗಳು ಅಲ್ಲಿ ಜರುಗಿದು, ಹೋರಾಟ ನಡೀತು. ನಾಗರಾಜ್ ಅವರೇ, ನಾನು ಹೇಳ್ತಾ ಸರಿ ಕೃಷ್ಣಪ್ಪ ಅದು ಜರುಗಿದಾಗ ಅವರು ಪ್ರಾರಂಭ ಮಾಡಿ ಸಣ್ಣದಾಗಿ ಪ್ರಾರಂಭ ಅಂತದ್ದು ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯ ಮುಂತಾದವರು. ಆಮೇಲೆ ಭಾಳ ಜನ ಅದಕ್ಕೆ ನೀರೆರೆದರು. ದಲಿತರ ಮೇಲಿನ ಹಕ್ಕುಗಳನ್ನು ಕಾನೂನುಗಳು ರಕ್ಷಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ DSSಗಳು ದಲಿತರ ರಕ್ಷಣೆಯನ್ನು ಮಾಡೋದಕ್ಕೆ ಕಟಿಬದ್ಧವಾಗಿ ನಿಂತ್ಕೊಂಡು ಜನ ಎದುರಿದ್ರು. ಸವರ್ಣೀಯರು ಅಂತಂದರೆ ಕೇವಲ ಬ್ರಾಹ್ಮಣರು ಮಾತ್ರವೇ ಅಲ್ಲ, ಒಕ್ಕಲಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, ಇವ್ರು ಯಾರು ಮುಟ್ಟಿಸ್ಕೊಳ್ಳೋದೇ ಇರ್ತಕ್ಕಂಥ ಜನ ಇದ್ದಾರೆ. ಎಂಥ ದುರಂತ ಅಂದರೆ ಈ ದೇಶದಲ್ಲಿ ಬ್ರಾಹ್ಮಣರ ಕೈಯಲ್ಲಿ ಒಕ್ಕಲಿಗರು ಮುಟ್ಟಿಸ್ಕೊಳ್ಳೋದಿಲ್ಲ, ಇವರೇ ಅಸ್ಪೃಶ್ಯರವರಿಗೆ, ಅವರು ದಲಿತರು ಮುಟ್ಟೋದಿಲ್ಲ, ಇವರೇ ಅಸ್ಪೃಶ್ಯರು. ಅಧ್ಯಕ್ಷತೆಯನ್ನು ವಹಿಸಿದ್ದ DHS ರಾಜ್ಯ ಕಾರ್ಯದರ್ಶಿಯಾದ ರಾಜಣ್ಣನವರು ಮಾತನಾಡಿದರು. ಒಂದು ಊರಿಗೆ ಯಾವುದೇ ಅಧಿಕಾರಿ ಪ್ರವೇಶ ಮಾಡಬೇಕು ಅಂದರೆ ರೈತ ಸಂಘದ ಅನುಮತಿ ಇಲ್ಲದೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ಕಾಲ ನಮ್ಮ ರಾಜ್ಯದಲ್ಲಿತ್ತು. ಲಕ್ಷ ಜನ ವಿಧಾನಸೌಧದ ಮುಂದೆ ಪ್ರತಿಭಟನೆಗಾಗಿ ಸೇರ್ತಾ ಇದ್ದಂಥ ಕಾಲ ಅದು. ಆ ಥರದ್ದು ಒಂದು ಇದನ್ನು ನಂಜುಂಡಸ್ವಾಮಿ ಅವರಿಂದ ದಲಿತ ಚಳವಳಿಯ ಪ್ರಾರಂಭ ಕಾಲದವನ್ನು B ಕೃಷ್ಣಪ್ಪನವರಿಂದ ನೆನಪು ಮಾಡಿದಂಥ ನಮ್ಮ ಜಯಪ್ರಕಾಶ್ ಗೌಡರು RSS ಅಪಾಯವನ್ನು ಕೂಡ ಅವರು ನಮಗೆ ನೆನಪು ಮಾಡಿದ್ದಾರೆ. ಅದೇ ರೀತಿ ದೇವಾಲಯಗಳಿಗೆ ಯಾಕೆ ನಾವು ದಲಿತರು ಹೋಗಬೇಕು ಅನ್ನೋ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ಈಗ ನಾನು ನಿಮ್ಮ ಮುಂದೆ ಹೇಳುವಂಥ ವಿಚಾರ, ದಲಿತ ಚಳವಳಿ ನಮ್ಮ ರಾಜ್ಯದಲ್ಲಿ ಇಲ್ಲದೆ ಇದ್ದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಡೀ ದೇಶದಲ್ಲಿ ಜೀತ ಪದ್ಧತಿ ಇತ್ತು ಅಂತೇಳಿ ನಿಮಗೆ ಗೊತ್ತಿದೆ. ಜೀತ ಪದ್ಧತಿ ಇದ್ದಂಥ ಕಾಲದಲ್ಲಿ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಅವತ್ತಿನ ಜೀವನ ಮಾಡೋದಕ್ಕೆ ಕೂಲಿ ಸಿಕ್ಕಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿ ದಲಿತರಿಗಿತ್ತು. ಆ ಜೀತ ಪದ್ಧತಿಯ ವಿರುದ್ಧ ಇವತ್ತು ನಮ್ಮ ರಾಜ್ಯದಲ್ಲಿ ಹೋರಾಟಗಳು ನಡೆದಿದ್ದಾವೆ. ಅದೇ ರೀತಿ ಬೆತ್ತಲೆ ಸೇವೆ, ಶಿವಮೊಗ್ಗ ಜಿಲ್ಲೆ ಚಂದ್ರಗುಪ್ತಿಯಲ್ಲಿ ಬೆತ್ತಲೆ ಸೇವೆ ಒಂದು ದಲಿತ ಹೆಣ್ಣುಮಕ್ಕಳು ಮಾಡ್ತಾ ಇದ್ದಂಥ ಪದ್ಧತಿಯನ್ನು ದಲಿತ ಚಳವಳಿ ಕಾರಣದಿಂದಾಗಿ ಇವತ್ತು ನಿಂತಿದೆ. ಮಡೆ ಸ್ನಾನ ಉಡುಪಿಯಲ್ಲಿ ಬ್ರಾಹ್ಮಣರು ಮೇಲ್ಜಾತಿ ಜನ ಊಟ ಮಾಡಿಬಿಟ್ಟಂಥ ಎಲೆ ಮೇಲೆ ಒರಳು ಸೇವೆ ಮಾಡಿದ್ರೆ ದಲಿತರ ಕಷ್ಟಗಳು ತೀರ್ತವೆ ಅಂತ ಹೇಳಿದಂಥ ಒಂದು ಕಾಲ ಇತ್ತು. ಅದನ್ನು ಕೂಡ ನಾವು ಹೋರಾಟ ಮಾಡಿದ್ದೀವಿ.
ಉಡುಪಿಗೆ ಮುತ್ತಿಗೆ ಹಾಕಿ 5,000 ಜನ ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಹೋರಾಟ ಮಾಡಿದಂಥ ಒಂದು ಕಾಲಘಟ್ಟವನ್ನು ಕೂಡ ನಾವು ಕಂಡಿದ್ದೀವಿ. ಅದೇ ರೀತಿ ಇವತ್ತು ಮಡೆ ಸ್ನಾನ ಆಚರಣೆಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅದನ್ನು ಬೇರೆ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಎಂಡ ಬೇಡ, ನಮಗೆ ಶಿಕ್ಷಣ ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟು ಹೋರಾಟವನ್ನು ನಮ್ಮ ರಾಜ್ಯದಲ್ಲಿ ನಡೆಸಿದ್ವಿ. ಮೊರಾರ್ಜಿ ದೇಸಾಯಿ ಶಾಲೆಗಳು ಪ್ರಾರಂಭವಾದ ದಲಿತರು ಶಿಕ್ಷಣವನ್ನು ಪಡೆಯೋದಕ್ಕೆ ನಮ್ಮ ರಾಜ್ಯದಲ್ಲಿ ನಾವು ಪ್ರಾರಂಭ ಮಾಡಿದೋ ಅದು ಒಂದು ಕಾಲಘಟ್ಟ. ಇತ್ತೀಚೆಗೆ ಮರ್ಯಾದೆ ಹತ್ಯೆಗಳು ಜಾಸ್ತಿ ಆಗಿದ್ದಾವೆ. ಒಬ್ಬ ದಲಿತ ಹುಡುಗ ಮೇಲ್ಜಾತಿಯ ವ್ಯಕ್ತಿಯನ್ನು ಪ್ರೇಮಿಸಿದ್ರೆ ಇವತ್ತು ಅವರ ತಂದೆ ತಾಯಿಗಳೇ ಆ ಹುಡುಗರನ್ನ ಕೊಲೆ ಮಾಡೋ ಸ್ಥಿತಿಗೆ ನಮ್ಮ ಸಮಾಜ ತಲುಪಿದೆ ಅನ್ನುವಂಥ ಇದನ್ನು ನಿಮಗೆ ನೆನಪು ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು ಛತ್ರದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದಿದ್ರೆ